ಸೊ ಇವತ್ತು ಮಧ್ಯಾಹ್ನ 2 ಗಂಟೆ ಪಾಪುಗೆ ಊಟ ಮಾಡಿಸೋಣ ಅಂತ ಹೇಳಿ ಚೇರ್ ಮೇಲೆ ಕೂತಿದ್ದೆ. ಟಿ ವಿ ಹಾಕ್ಬಿಟ್ಟು ಅವನಿಗೆ ಅಂತೇಳಿ ಒಂದು ಚಿಕ್ಕ ಮುದ್ದೆ ಬಸ್ಸಾರು ಎತ್ಕೊಂಡು ನಾನು ವರ್ಕ್ ಮಾಡ್ತಾ ಅವನಿಗೆ ಹಾಗೆ ತಿನ್ನಿಸ್ತಿದ್ದೆ. ಅವ್ನು ತಿನ್ನು ಅಂತ ಹೇಳಿದ್ರೆ ನಂಗೆ ಬೇಡ ಬೇಡ ಅಂದ್ಕೊಂಡು ಅಲ್ಲಿ ಟಿ ವಿಯಲ್ಲಿ ಏನೋ ತೋರಿಸ್ತಾ ಇದ್ದೆ. ನನಗೆ ಸರಿ ಆಯಿತು ಅಂದ್ಬಿಟ್ಟು ಅವನಿಗೆ ಹಾಗೆ ತಿನ್ನಿಸ್ತಾ ಕೂತಿದ್ದೆ ಚೇರಲ್ಲಿ. ಸೊ ಅದಾದಮೇಲಿಂದ ಅವ್ನಿಗೊಂದು ಸ್ವಲ್ಪ ಮುದ್ದೆ ತಿನ್ನಿಸ್ಮೇಲೆ ರೈಸ್ ಕೂಡ ತಿನ್ನಿಸ್ದೆ. ತಿನ್ನು ಅಂದರೆ ಬೇಡ ಇನ್ನೂ ಬಾಯಲ್ಲಿದೆ ಅಂತ ಹೇಳ್ತಿದ್ದೆ. ಅಷ್ಟೊತ್ತಿಗೆ ಟಿ ವಿಯಲ್ಲೇನೋ ಗೊಂಬೆ ಬಂತು ಅಂತ ಹೇಳಿ ತೋರಿಸ್ಬಿಟ್ಟು ಅವನಿಗೆ ತಿನ್ನಿಸ್ದೆ. ಅದಾದಮೇಲಿಂದ ಅವನು ಸ್ವಲ್ಪ ಊಟ ಮಾಡಿಕೊಂಡ. ಅನ್ನ ಸ್ವಲ್ಪ ಮುದ್ದೆ ತಿನ್ನಿಸ್ಬಿಟ್ಟು ಇನ್ನು ಟೈಮು 2:15 ಆಯಿತು. ಅಷ್ಟೊತ್ತಿಗೆ ನಾನು ತಟ್ಟೆಯಲ್ಲಿ ಮುದ್ದೆ ಸೊಪ್ಪು ಸಾರು ಸೌತೆಕಾಯಿ ಎತ್ಕೊಂಬಂದು ಕೂತ್ಕೊಂಡೆ. ಮತ್ತು ನಾನು ಟಿ ವಿ ಆಫ್ ಮಾಡಿದೆ. ಅವ್ನು ಊಟ ಮಾಡಬೇಕಾದ್ರೆ ಮಾತ್ರ ಹಾಕಿರ್ತೀನಿ. ಸೊ ಹಾಗಾಗಿ ಅವ್ರ ತಾತ ಅವ್ರ ಅಜ್ಜಿಗೆ ಹೇಳ್ತಿದ್ದಾನೆ, ಅಮ್ಮ ಟಿ ವಿ ಆಫ್ ಮಾಡಿಬಿಡ್ತು ಅಂತ. ಅದಕ್ಕೆ ನಮ್ಮ ಮಾವ ಇಟ್ಕೊಂಡು ಹೇಳ್ತಿದ್ರು, ಇಲ್ಲ ಕರೆಂಟ್ ಅವ್ರಿಗೆ ಫೋನ್ ಮಾಡೋಣ ಅಂತೇಳಿ ಕರೆಂಟ್ ಅವ್ರಿಗೆ ಫೋನ್ ಮಾಡಿದ್ರು. ಸೊ ಕರೆಂಟ್ ಕೊಡಿ, ಟಿ ವಿ ನೋಡಬೇಕು ಅಂತ ಹೇಳಿ ಫೋನ್ ಮಾಡಿ ಹೇಳ್ತಿದ್ದಾನೆ. ಕರೆಂಟ್ ಇಲ್ಲ ಕೊಡಿ ಅಂತ ಹೇಳಿ ಫೋನ್ ಮಾಡಿ ಅವ್ರಿಗೆ. ಸೊ ಹಾಗಾಗಿ ಅದಾದಮೇಲಿಂದ ಸ್ವಲ್ಪ ಹೊತ್ತಿಗೆ ಅವನಿಗೆ ತಿನ್ನೋದಕ್ಕೆ ಅಂತೇಳಿ ಬಾಳೆಹಣ್ಣು ಕೊಟ್ಟೆ. ಸೊ ಅವ್ನು ಬಿಡಿಸ್ಕೊಡ್ತೀನಿ ಕೊಡು ಅಂದರೆ ಇಲ್ಲ ನಾನೇ ಬಿಡಿಸ್ಕೊತೀನಿ ಅಂತ ಹೇಳಿ ಅವನೇ ಬಿಡಿಸ್ಕೊತಾ ಕೂತಿದ್ದ. ಸರಿ ಆಯಿತು ಅಂದ್ಬಿಟ್ಟು ಆ ಸಿಪ್ಪೆನೆಲ್ಲ ತೆಗೆದು ನನ್ನ ಟೇಬಲ್ ಮೇಲೆ ಇಟ್ಟು ಅವ್ನು ಸ್ವಲ್ಪ ಹೊತ್ತು ತಿಂದ. ಅದು ಬಾಳೆಹಣ್ಣು ತಿಂದ. ಅದಾದಮೇಲಿಂದ ಅವರಪ್ಪ ಸ್ವಲ್ಪ ಹೊತ್ತು ಮಲ್ಕೊಳಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ಅವನು ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಅವರಪ್ಪ ಹೇಗೆ ಮಲಗಿದ್ರು ಅದೇ ಪೊಸಿಷನಲ್ಲಿ ಅವನು ಮಲ್ಕೊಂಡು ಇಬ್ಬರು ಫೋನ್ ನೋಡ್ತಾ ಮಲಗಿದ್ರು. ಅದಾದಮೇಲಿಂದ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತೇಳಿ ಸೊ ಕೂತಿದ್ದ. ಏನೋ ಆಟ ಆಡ್ತಿದ್ದ. ಅವ್ರ ಅಪ್ಪಗೇನೋ ಹೇಳ್ತಿದ್ದ. ಸೊ ಅವರಪ್ಪ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿ ಹತ್ರಕ್ಕೆ ಹೋಗ್ಬಿಟ್ಟು ಹೇಳ್ತಾ ಇದ್ದ. ಸೊ ಏನೋ ಮಾತಾಡ್ತಿದ್ದಾನೆ ಅವರಪ್ಪ. ಅಷ್ಟೊತ್ತಿಗೆ ಸೊ ಮೀಶೋ ಡೆಲಿವರಿ ಬಂತು ಪಾಪುಗೆ ಅಂತೇಳಿ. ಶೂ ಬುಕ್ ಮಾಡಿದ್ದೆ. ಸೊ ಶೂ ಕೂಡ ಡೆಲಿವರಿ ಬಂತು. ಓಪನ್ ಮಾಡ್ತಿದ್ದೆ. ಸೊ ಮೀಶೋ ಡೆಲಿವರಿ ಬಂದಿತ್ತು ಪಾಪುದು ಶೂ ಅಂತ ಹೇಳಿ ಓಪನ್ ಮಾಡ್ತಿದ್ದೆ. ಅವನು ನಾನೇ ಓಪನ್ ಮಾಡ್ತೀನಿ ಅಂತ ಹೇಳಿ ಸೊ ಓಪನ್ ಮಾಡ್ತಿದ್ದ. ಸೊ ಚೆನ್ನಾಗಿದೆ, ಒಂಥರ ಶೂ ಲೈಟ್ ಶೂ. ಸೊ ಫುಲ್ ಖುಷಿ ಆಗೋಯ್ತು ಅವನಿಗೆ ನೋಡಿ ಶೂನ. ಸೊ ಹಾಕಿದ ತಕ್ಷಣ ಲೈಟೆಲ್ಲ ಬರ್ತಿತ್ತು. ನೋಡ್ದೆ. ಅದಾದಮೇಲೆ ಅವ್ನು ಗಾಡಿ ಎತ್ಕೊಂಡ. ಅದ್ರ ಮೇಲೆ ಕುತ್ಕೊಂಡು ಆಟಾಡ್ತಿದ್ದ. ಸೊ ಅವ್ರ ಅಜ್ಜಿ ಏನೋ ಹೇಳ್ತಿದ್ರು, ನನಗೆ ಶೂ ಕೊಡು ಅಂದರೆ ಅವನು ನೋಡ್ತಿದ್ದ ನಂದು ಅಂದ್ಬಿಟ್ಟು ಶೂ. ಸೂಪರಾ, ಹೆಂಗೆ ತೋರ್ಸು. ಸೂಪರ್ ಶೂ, ಸೂಪರಾಗೈತಾ? ಹೆಂಗೆ ಬರ್ತೈತೆ ಲೈಟ್, ಹೆಂಗೆ ಬರ್ತೈತೆ? ಹ್ಞೂ. ಅದಾದಮೇಲೆ ಅವನು ನಮ್ಮ ಅತ್ತೆ ಮನೆ ಒರೆಸ್ತಿದ್ರು ಅಂತೇಳಿ ಅವನು ನಾನು ಮನೆ ಒರೆಸ್ತೀನಿ ಅಂತೇಳಿ ಮನೆ ಒರೆಸ್ತಿದ್ದ. ಅದಾದಮೇಲಿಂದ ಟೈಮು 5 ಗಂಟೆ, ಅಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಸೊ ಹಾಗಾಗಿ ಅವನಿಗೆ ಹಾಲು ಕೊಟ್ಟು ಮಲಗಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಸೊ 5 ಗಂಟೆ ಆಗಿತ್ತು. ಸೊ ನಾನು ವರ್ಕ್ ಮಾಡಿಕೊಂಡು ಹಾಗೆ ಅವ್ನಿಗೆ ಹಾಲು